ನೀನು ತಳ್ತಾ ಇದೆಯಾ? ಹಾಯ್, ಹಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಇದು ವಾಯ್ಸ್ ಓವರ್ ಕೊಡ್ತಿದ್ದಾನೆ ಅಂದ್ಕೊಂಡ್ರ? ಹೌದು, ಲಾಸ್ಟ್ ಸಂಡೇ ನಾವು ಅಚ್ಚಲು ಬೆಟ್ಟ ಕನಕಪುರದಲ್ಲಿರೋದು ಹೋಗಿದ್ವಿ ಬಾಯ್ಸೆಲ್ಲ. ಅಲ್ಲಿ ನಾನು ಮೈಕ್ ಕನೆಕ್ಟ್ ಮಾಡ್ಕೊಂಡಿದ್ದೆ, ವೈರ್ಲೆಸ್ಸು ಡಿ ಜೆ ಇದು. ಬಟ್ ಅದು ನನಗೆ ತುಂಬ ಕೈ ಕೊಟ್ಬಿಡ್ತು. ಸೊ ಅದು ಬೇರೆ ಕ್ಯಾಮ್ರಾ ಬೇರೆ ಮುಂದೆ ಪ್ಲೇಸ್ ಮಾಡಿದ್ದೆ, ಅದನ್ನು ನಾನು ನೋಡ್ಕೊಂಡಿರಲಿಲ್ಲ, ಕೈ ಕೊಟ್ಬಿಟ್ಟಿದೆ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕಾಗಿದೆ. ಸೊ ಈ ಟೈಮ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನೀಟಾಗಿ ನೋಡ್ಕೊತೀನಿ ನಾನು. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಲಾಸ್ಟ್ ಸಂಡೇ ನಂದು 10 ಅವರಲ್ಲಿ ರೈಡ್ ಇತ್ತು. ಬಟ್ ಸಮ್ ರೀಸನ್ಸಿಂದ ನಾನು 10 ಅವರ್ ರೈಡ್ ಮಾಡೋಕ್ಕಾಗಲಿಲ್ಲ. ಸೊ ನಾವೆಲ್ಲ ಬಾಯ್ಸ್ ಎಲ್ಲ ಒಂದು ರೆಡಿಯಾಗಿ ನಾವು ಒಂದು ಆಫ್ ರೋಡಿಂಗ್ ಮಾಡೋಣ, ಹೆಂಗಿದ್ರು ಸಂಡೇ ರೈಡ್ ಪ್ಲ್ಯಾನ್ ಆಗಿತ್ತಲ್ಲ, ಸುಮ್ಮನೆ ಎಂತಿಗೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಎಲ್ಲ ರೈಡ್ ಮಾಡಲೇಬೇಕು ಅಂತ ಅಂದ್ಕೊಂಡು ನಾವು ರೈಡ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಹುಡುಕಿದಾಗ ನನಗೆ ಸಿಕ್ಕಿದ್ದು, ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದಾಗ ಸಿಕ್ಕಿದ್ದು ನಮಗೆ ನಿಯರ್ ಬೈ, ನಮ್ಮ ಮನೆ ಹತ್ರ ನಿಯರ್ ಬೈಲಿರೋದು ಕನಕಪುರ ಹತ್ರ ಇರೋ ಅಚ್ಚಲು ಬೆಟ್ಟ. ಬಟ್ ನಾನು ತುಂಬ ಆಫ್ ರೋಡಿಂಗ್ ಮಾಡಿದ್ದೆ. ಬಟ್ ಇದು ಅಚ್ಚಲು ಬೆಟ್ಟ ಸ್ವಲ್ಪ ನನಗೆ ಚಾಲೆಂಜಿಂಗ್ ಅನಿಸ್ತು. ಚೆನ್ನಾಗಿತ್ತು, ಒಂದು ಸ್ವಲ್ಪ ಮಜಾನೂ ಬಂತು. ಅದನ್ನು ಮಾಡಿದ್ದೀವಿ, ನೋಡೋಣ ಬನ್ನಿ. ಸೊ ನಮ್ಮ ಮನೆಯಿಂದ ಅಚ್ಚಲು ಬೆಟ್ಟ ನಿಯರ್ಲಿ 65 ಕಿಲೋಮೀಟರ್ಸ್ ಆಗುತ್ತೆ. ನಾವು ನೈಸ್ ರೋಡ್ ಎಂಟ್ರಿ ತೊಗೊಂಡು ಕನಕಪುರ ಎಕ್ಸಿಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ಜೊತೆ ಈ ಸತಿ ಯಾವ ಗಾಡಿ ಬಂದಿತ್ತು ಅಂತಂದರೆ HD ಅಡ್ವೆಂಚರು, ಹಳೆ 390 ನಂದು ಮತ್ತು ನನ್ನ ಬ್ರದರ್ದು ಹೊಸ 390. ಅದ್ರ ಜೊತೆ ಡಾಮಿನರ್ 400 ಮತ್ತು ಟ್ರಿಯಮ್ 400 ಮತ್ತು ಹಳೆ ಹಿಮಾಲಯನ್ ಬಂದಿತ್ತು. ಸೊ ಆ್ಯಕ್ಚುಲಿ ಸನ್ಸೆಟ್ ನೋಡಬೇಕು ಅಂತ ನಾವು ಅಚ್ಚಲು ಬೆಟ್ಟಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಇದು ಈವ್ನಿಂಗ್ ಹೋಗ್ತಿರೋದ್ರಿಂದ ನಮಗೆ ಕನಕಪುರಕ್ಕೆ ಎಂಟ್ರಿ ಆಗ್ತಿರೋಂಗೆ ತುಂಬ ಟ್ರಾಫಿಕ್ ಇತ್ತು. ಸೊ ಈವ್ನಿಂಗ್ ಟ್ರಾಫಿಕ್ ತುಂಬ ಇರೋದ್ರಿಂದ ನಾವೆಲ್ಲೂ ಸ್ಟಾಪ್ ಮಾಡ್ದೇ ಡೈರೆಕ್ಟಾಗಿ ಹೊಟ್ವಿ. ಸೊ ನಾವಲ್ಲಿ ನಿಲ್ಲಿಸಿದ್ದೆ. ನೆಕ್ಸ್ಟು ನಾವು ಟೋಲ್ ಹತ್ರ. ಸೊ ಟೋಲ್ ಹತ್ರ ಎಲ್ಲ ನಿಲ್ಲಿಸಿ 2-3 ಫೋಟೋ ತೊಗೊಂಡು ಅದಾದ ಮೇಲೆ ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಲ್ಲಿಂದ ನಾವು ಹೊಟ್ವಿ. ನೀನು ರೈಟ್ಗೆ ಹೋದ್ರೆ ಸಿಗಾಕೋತೀಯ. ನಡೆಯೋ ನೀನು ಎಕ್ಸ್ಟೆಂಡ್ ಕೂಡ ಸಪೋರ್ಟ್ ಕೊಡ್ತೀನಿ. ಬಿಡೋ ಇಲ್ಲಿ, ರೆಡಿ ಬಿಡು. ನಾನು ಹಿಡ್ಕೊತೀನಿ, ನೀನು ನಡೀತಾ ಇರೋ. ನೀನು ತಳ್ತಾ ಇದೆಯಾ? ಇನ್ಸಲ್ ನೋಡ್ಕೊಂಡು ಹೋಗಪ್ಪ, ಬರೀ ಹತ್ತು ಕೂಡ ಆಗಲ್ಲ ಅಂದರೆ ಮುಟ್ಕೊಂಡು ನಿಲ್ಸು. ಅಪ್ಪ, ಇದು ಯಾಕೆ ಜಾರ್ತೈತೆ ಇದು ಟೈರು? ನೀನು ಬ್ಯಾಲೆನ್ಸ್ ನೋಡು, ಹೋಗೋದು ನೋಡು. ಹೋದ್ನಾ? ಸರಿ ಬರ್ತೀವಿ, ಹೋಗಿರ್ತೀನಿ ಬಾ.
ಈ ಜಾಗದಲ್ಲಿ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಡ್ತು. ಮುಂದೆನೇ ಹೋಗಕ್ಕೆ ಬಿಡ್ತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. 5 ನಿಮಿಷ ನಾನು ಏನು ಮಾಡಬೇಕು, ಮುಂದೆ ಹೋಗ್ಲಾ ಇಲ್ಲ ಹಿಂದೆ ಬಂದ್ಬಿಡ್ಲಾ ಇಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬಿಡ್ಲಾ, ಅಷ್ಟು ಫ್ರಸ್ಟ್ರೇಷನ್ ಆಗೋಯಿತು. ಸಮ್ಟೈಮ್ಸ್ ನಮ್ಮ ಹತ್ರ ಅಡ್ವೆಂಚರ್ ಗಾಡಿ ಇದೆ ಅಂತಂದಾಗ ನಾವು ಬಿಡು ಅಡ್ವೆಂಚರ್ ಗಾಡಿ ಇದೆಲ್ಲ ಎಲ್ಲಿ ಬೇಕಾದ್ರೂ ನುಗ್ಗಿಬಿಡುತ್ತೆ, ಒಳ್ಳೆ ದಿನ ನೋಡಿದ್ರು ಹತ್ಬಿಡುತ್ತೆ, ಬೆಟ್ಟ ನೋಡಿದ್ರೆ ಬೆಟ್ಟ ಹತ್ತಿಸ್ಬಿಡ್ಬೋದು, ಹಾಗೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ಈ ಥರ ಟಫ್ ಟೆರೆನ್ಸು, ಚಾಲೆಂಜಿಂಗ್ ಟೆರೆನ್ಸ್ ಇದ್ದಾಗ ನಾವು ತುಂಬ ಯೋಚನೆ ಮಾಡಬೇಕಾಗುತ್ತೆ. ಓಕೆ, ನಾವು ಈ ಬೆಟ್ಟಕ್ಕೆ ಈ ಕಲ್ಲು ಹತ್ರ ಇಳಿಸಿದ್ರೆ ನಾವು ಹಿಂದೆ ಬರ್ತೀವಲ್ಲ ಮುಂದೆ ಹೋಗ್ತೀವ, ಇಲ್ಲ ಸ್ವಲ್ಪ ಸ್ಕಿಲ್ಸ್ ಮ್ಯಾಟ್ರ್ ಆಗುತ್ತೆ ನನ್ನ ಪ್ರಕಾರ ಕೇಳಿದ್ರೆ. ಬಟ್ ನನಗೂ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನಿಸ್ಬಿಡ್ತಿದ್ದು. ಸೊ ನನಗನ್ಸಿದ್ದು ಏನು ಅಂತಂದರೆ, ಈ ಟೆರೈನ್ ನೋಡಿದಾಗ ನನಗಂದಿದ್ದು ಬಿಗ್ ಬೈಕ್ಸು, ಆ ಥರ ಬೈಕ್ಸಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದಕ್ಕೂ ಸ್ಕಿಲ್ಸ್ ಬೇಕು, ಮ್ಯಾನೇಜ್ ಮಾಡಬೇಕು. ಆ ವೆಯ್ಟ್ನ ಎತ್ತಿ ಮೇಲೆ ಬರ್ತೀನಿ ಅಂತಂದರೆ ಬರಬೇಕು. ಸೊ ನನ್ನ ಪ್ರಕಾರ ಆ್ಯಸ್ ಎ ಬಿಗಿನರು ಈ ಥರ ಟೆರೈನ್ಸಲ್ಲಿ ನೀವು ಬರ್ತೀನಿ ಅಂತಂದಾಗ ತುಂಬ ಲೈಟ್ ವೆಯ್ಟ್ ಇರೋ ಗಾಡಿಗಳಲ್ಲಿ ಬಂದರೆ ಓಕೆ, ಯಾಕಂದರೆ ಬಿದ್ದಾಗ ಎತ್ತಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಇರ್ತಾರೆ, ಬಟ್ ಆದ್ರೂ ಸಮ್ಟೈಮ್ಸ್ ನೀವು ಈ ಥರ ಟೆರೈನಲ್ಲಿ ಚಾಲೆಂಜಿಂಗಾಗಿ ತೊಗೊತೀನಿ ಅಂದಾಗ ಒಬ್ಬೊಬ್ಬನೇ ಬರೋದು ತುಂಬ ಕಷ್ಟ ಅನಿಸ್ಬಿಡುತ್ತೆ ಅನ್ನಿಸುತ್ತೆ. ಹೇಗೋ ಬಿದ್ದು ಮಾಡಿ ಮೇಲೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ವ್ಯೂ. ಸೊ ಆ್ಯಸ್ ಎ ನಿಯರ್ ಬೈ ಕನಕಪುರ ಆಗಲಿ ಬೆಂಗಳೂರು ನಿಯರ್ ಬೈ ಇರೋರು ಯಾರೇ ಇದ್ರೂ ಅದೊಂದು ಸತಿ ಅಚಲು ಬೆಟ್ಟಕ್ಕೆ ಬನ್ನಿ, ಚೆನ್ನಾಗಿದೆ. ಒಂದು ಸ್ವಲ್ಪ ಟಫ್ ಅನಿಸುತ್ತೆ ಬಟ್ ಆ್ಯಸ್ ಎ ಬಿಗಿನರು, ಬಟ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಕಾರೂ ಬರ್ಬೋದು, ಗಾಡೀಲೂ ಬರ್ಬೋದು, ಸ್ವಲ್ಪ ಜನ ಟ್ರಕ್ಕಿಂಗ್ ಥರನೂ ಬರ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬಂದು ಒಂದು ಸನ್ಸೆಟ್ಟಲ್ಲಾಗಲಿ ಸನ್ರೈಸಲ್ಲಾಗಲಿ ಬಂದು ನೋಡಿಕೊಂಡು ನಾವೊಂದು ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ನಾವೊಂದು 2-3 ಡ್ರೋನ್ ಶೂಟ್ಸ್ ತೊಗೊಂಡ್ವಿ, ಚೆನ್ನಾಗಿತ್ತು. ಅದನ್ನು ಮುಗಿಸಿ ನಾವು ವಾಪಸ್ ರಿಟರ್ನ್ ಆದ್ವಿ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ವ್ಲಾಗು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಗುಡ್ ಬೈ.